ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನಿಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಹೇಳ್ತಾ ಇದ್ದೀನಿ. ಸೊ ಈ ಒಂದು ರೀಡಿಂಗಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಕ್ಯೂಟ್ ಲವ್ ಮೆಸೇಜಸ್ ಆರ್ ಎನಿ ಇಶ್ಯೂಸ್ ಅಥವಾ ಆಬ್ಸ್ಟೆಕಲ್ಸ್ ಏನಿದೆ ಅನ್ನೋದನ್ನು ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಈ ಚಾನಲಲ್ಲಿ ನಿಮಗೆ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಯು ಕ್ಯಾನ್ ಶೇರ್, ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಸೊ ಅವ್ರಿಗೂ ನೀವು ಶೇರ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಜುಲೈ 20th ನಾನಿಲ್ಲಿ ಟ್ಯಾರೋ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನ್ಯೂ ಬ್ಯಾಚ್ ಜುಲೈ 20th ಸ್ಟಾರ್ಟ್ ಆಗ್ತಾಯಿದೆ. ಸೊ ಫಾರ್ ಮೋರ್ ಡೀಟೇಲ್ಸ್ ಡಿಸ್ಪ್ಲೇ ಆಗ್ತಾ ಇರೋಂಥ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಡೀಟೇಲ್ಸನ್ನು ತಿಳ್ಕೊಬೋದು. ಹಾಗೆ ಕಮ್ಯುನಿಟಿ ಪೋಸ್ಟಲ್ಲೂ ಸಹ ನಾನು ಹೋಗಿ ಅಲ್ಲೋಗಿ ಚೆಕ್ ಮಾಡಿ ನಾನು ಅಪ್ಡೇಟ್ ಮಾಡಿದ್ದೀನಿ. ಸೊ ಕೋರ್ಸ್ ಡೀಟೇಲ್ಸ್, ಪ್ರೈಸ್ ಬಗ್ಗೆ ಎಲ್ಲ ಒಂದು ಪೋಸ್ಟಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಟ್ಯಾರೋ ಕಲಿಬೇಕು ಅಂತ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆ್ಯಂಡ್ ನಾನಿಲ್ಲಿ ಆದಷ್ಟು ಕಡಿಮೆ ಪ್ರೈಸ್ಗೆ ಇನ್ ಡೀಟೇಲ್ ಆಗಿರೋವಂಥ ಟ್ಯಾರೋ ಕ್ಲಾಸಸ್ನ ತೊಗೊಳ್ತಾ ಇದ್ದೀನಿ. ಸೊ ಮಿಸ್ ಮಾಡ್ಕೋಬೇಡಿ. ಬಿಕಾಸ್ ಬೇರೆ ಕಡೆ ಎಲ್ಲ ನೀವು ಫೀಸ್ ನೋಡ್ಬೋದು 10,000 15,000 ಸ್ಟಾರ್ಟ್ ಆಗ್ತಾಯಿದೆ. ಸೊ ನಾನಿಲ್ಲಿ ಚಾರ್ಜ್ ಮಾಡ್ತಾಯಿರೋದು 6,000 ಮಾತ್ರ. ಆ್ಯಂಡ್ ನಿಮಗೆ ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ. ಏನೇ ಡೌಟ್ಸ್ ಇದ್ದರೂ ನೀವು ಕೇಳ್ಬೋದು. ಸೊ ಈ ಪ್ರೈಸ್ ನಾನು ನೆಕ್ಸ್ಟ್ ಬ್ಯಾಚ್ಗೆ ಇಡೋದಿಲ್ಲ. ಜಸ್ಟ್ ಈ ಬ್ಯಾಚ್ಗೆ ನಾನು 6,000ಗೆ ನಾನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಯಾಚಿಂದ ಐ ವಿಲ್ ಆಲ್ಸೋ ಇನ್ಕ್ರೀಸ್. ಸೊ ದ್ಯಾಟ್ಸ್ ವೈ ಮಿಸ್ ಮಾಡ್ಕೋಬೇಡಿ. ಇಂಟ್ರೆಸ್ಟ್ ಇರೋರು ಆದಷ್ಟು ಬೇಗ ಜಾಯ್ನ್ ಆಗಿ. ಸೊ ನೋಡೋಣ ಏನೆಲ್ಲ ಮೆಸೇಜಸ್ ನಿಮ್ಮ ರಿಲೇಷನ್ಶಿಪ್ಗೋಸ್ಕರ ಬರುತ್ತೆ. ಸೊ ಯೂನಿವರ್ಸ್ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂತ. ಓಕೆ, ಸೊ ಇಲ್ಲಿ ನೋ ಕಾಂಟ್ಯಾಕ್ಟ್, ಬ್ರೇಕಪ್ ಅಥವಾ ಮ್ಯಾರೇಜ್ ಆಗಿ ಸೆಪರೇಷನಲ್ಲಿ ಇರೋರು ಅಥವಾ ಡಿವೋರ್ಸ್ಡ್ ಇರೋರು ಸಹ ಈ ಒಂದು ರೀಡಿಂಗನ್ನು ನೋಡ್ಬೋದು. ನಿಮಗೂ ಸಹ ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ, ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಟೇಕ್ ವಾಟ್ ರೆಸೊನೇಟ್ಸ್ ಟು ಯು. ನಿಮ್ಮ ಇಬ್ಬರ ಮಧ್ಯೆ ಕರೆಂಟ್ಲಿ ಡಿಸ್ಟೆನ್ಸ್ ಇದೆ ಅಂತ ಹೇಳ್ಬೋದು. ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಿಮ್ಮಿಬ್ಬರ ಮಧ್ಯೆ ಆಗಿದೆ. ತುಂಬ ಕನ್ಫ್ಯೂಷನ್, ಕ್ಲಾರಿಟಿ ಇಲ್ಲ ಅಂತ ಹೇಳ್ತೀನಿ ಈ ಒಂದು ರಿಲೇಷನ್ಶಿಪ್ ಬಗ್ಗೆ. ಇಬ್ಬರಿಗೂ ಸಹ ಕ್ಲಾರಿಟಿ ತುಂಬ ಕಡಿಮೆ ಇದೆ. ಆ್ಯಂಡ್ ಈ ಒಂದು ಸಂಬಂಧ ನೀವು ಸರಿಪಡಿಸೋಕ್ಕೆ ಹೋದಷ್ಟು ಇಲ್ಲಿ ಮೆಸ್ ಆಗ್ತಾ ಇರ್ಬೋದು. ತುಂಬ ಕನ್ಫ್ಯೂಷನ್ಸ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಇಲ್ಲಿ ಸ್ಟಾರ್ ಸಿಂಬಲ್ ಬರ್ತಾ ಇರೋದ್ರಿಂದ ನ್ಯೂ ಬಿಗಿನಿಂಗ್ಸ್ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಆಲ್ಸೋ ಸೋಲ್ಮೇಟ್ ಎನರ್ಜಿ ಇದೆ ಅಂತ ಹೇಳ್ತೀನಿ. ನಿಮ್ಮ ಪಾರ್ಟ್ನರ್ ನೇಮ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೋದು, ವಿಯಿಂದ ಸ್ಟಾರ್ಟ್ ಆಗ್ಬೋದು, ಆರ್ ಟಿ, ಜೆ, ವಿ ಆ್ಯಂಡ್ ಆಲ್ಸೋ ಸಿಯಿಂದ ಸಹ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮಿಬ್ಬರ ಮಧ್ಯೆ ಕರೆಂಟ್ಲಿ ಒಂದು ವಾಲ್ ಬಿಲ್ಡ್ ಆಗಿದೆ. ದೇರ್ ಈಸ್ ನೋ ಕಮ್ಯುನಿಕೇಷನ್. ಬ್ಲಾಕಿಂಗ್ ಎನರ್ಜಿ ತುಂಬ ಕಡಿಮೆ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಬ್ಲಾಕ್ ಲಿಸ್ಟಲ್ಲಿ ಇಲ್ಲದೇನೂ ಇರ್ಬೋದು. ದೇರ್ ಈಸ್ ಅ ಕಮಿಟ್ಮೆಂಟ್ ಇಶ್ಯೂ ಅಂತ ಹೇಳ್ತೀನಿ. ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ. ಆ್ಯಂಡ್ ಇಫ್ ಯು ಆರ್ ಪ್ಲ್ಯಾನಿಂಗ್ ಫಾರ್ ವೆಕೇಷನ್, ಸೊ ವೆಕೇಷನ್ ಹೋಗಿ ಬನ್ನಿ ಅಂತ ನಿಮಗೆ ಗೈಡೆನ್ಸ್ ಬರ್ತಾ ಇದೆ. ಬಿಕಾಸ್ ನೀವು ತುಂಬ ಐಸೋಲೇಟ್ ಆಗಿರ್ಬೋದು, ಒಂದೇ ಕಡೆ ಇದ್ದೀರಾ. ಆ್ಯಂಡ್ ಸ್ಟ್ಯಾಗ್ನೆಂಟ್ ಎನರ್ಜಿ ಇಲ್ಲಿ ಬರ್ತಾ ಇದೆ ಅಂತ ಹೇಳ್ತೀನಿ. ಸೊ ನೀವು ಬೇರೆ ಯಾವುದ್ರ ಬಗ್ಗೆನೂ ಫೋಕಸ್ ಮಾಡ್ತಾ ಇಲ್ಲ. ಆ್ಯಂಡ್ ತುಂಬ ಸ್ಟಬಾರ್ನ್ ಆಗಿದ್ದೀರಾ. ಈ ಒಂದು ವಿಚಾರನ ಇಟ್ಕೊಂಡು ನೀವು ನಿಮ್ಮ ಲೈಫಲ್ಲಿ ಬೇರೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲವನ್ನು ತುಂಬ ಕಡಿಮೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು.
ಸೊ ನಿಮ್ಮ ಪರ್ಸನ್ ಕಡೆಯಿಂದ ಲವ್ ಮೆಸೇಜಸ್ ನೋಡೋದಾದರೆ ದೇ ಆರ್ ಮಿಸ್ಸಿಂಗ್ ಯು ಅಂತ ಹೇಳ್ಬೋದು. ಕರೆಂಟ್ಲಿ ನಿಮ್ಮನ್ನು ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಮಾತನ್ನು ಅವರು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಲಾಯಲ್ ಎನರ್ಜಿ ಇದೆ ಅಂತ ಹೇಳ್ಬೋದು. ಸೊ ನಿಮ್ಮ ಪರ್ಸನ್ ಅಥವಾ ನೀವು ತುಂಬ ಲಾಯಲಾಗಿ ಇದ್ರಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಮೇ ಬಿ ಇಲ್ಲಿ ಕೆಲವೊಬ್ಬರು ನಿಮ್ಮ ಫರ್ಗಿವ್ನೆಸ್ನ ಕೇಳ್ತಾ ಇರ್ಬೋದು. ಅವ್ರಿಗೆ ನಿಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡೋಕ್ಕೆ ಆಗದೇ ಇದ್ದರು ಇಂಡೈರೆಕ್ಟಾಗಿ ಅವರು ನಿಮ್ಮ ಹತ್ರ ಸಾರಿ ಕೇಳ್ತಾ ಇರ್ಬೋದು. ಇಫ್ ದೇರ್ ಇಸ್ ನೋ ಕಮ್ಯುನಿಕೇಷನ್, ಅವರು ತುಂಬ ರಿಗ್ರೆಟ್ ಆ್ಯಂಡ್ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ವಿಚಾರದಲ್ಲಿ. ಅವರು ತಪ್ಪಾಗಿ ನಡ್ಕೊಂಡಿರ್ಬೋದು ಆ್ಯಂಡ್ ಆಲ್ಸೋ ರೂಡಾಗಿ ಸಹ ಬಿಹೇವ್ ಮಾಡಿರ್ಬೋದು ನಿಮ್ಮ ಜೊತೆ. ಕರೆಂಟ್ಲಿ ದೇ ಆರ್ ಫೀಲಿಂಗ್ ಗಿಲ್ಟ್. ಆ್ಯಂಡ್ ನಿಮ್ಮ ಮೆಮೊರೀಸ್ನ ಅವರು ನೆನಪು ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಕೆಲವೊಬ್ಬರ ವಿಚಾರದಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಸಹ ಹೇಳ್ಬೋದು. ದೇ ಆರ್ ಟ್ರೈಯಿಂಗ್ ಟು ಕಾಂಟ್ಯಾಕ್ಟ್ ಯು. ಇಲ್ಲಿ ತುಂಬ ಜನ ಐಸೋಲೇಷನ್ ಮೋಡಲ್ಲಿ ಇರ್ಬೋದು. ನೀವಿಲ್ಲಿ ಯಾರಿಗೂ ಕಾಂಟ್ಯಾಕ್ಟಿಗೆ ಸಿಗದೇ ಇರ್ಬೋದು. ಆ ಒಂದು ಎನರ್ಜಿ ಸಹ ಇಲ್ಲಿ ಇದೆ. ಆ್ಯಂಡ್ ದೇರ್ ಈಸ್ ಅ ಸ್ಪಿರಿಚುವಲ್ ಲೆಸನ್ ಆ್ಯಂಡ್ ಆಲ್ಸೋ ಯೂನಿವರ್ಸ್ ಈಸ್ ಟೆಸ್ಟಿಂಗ್ ಯುವರ್ ಲವ್ ಅಂತ ಹೇಳ್ಬೋದು. ಸೊ ಈ ಸೆಪರೇಷನ್ ನಿಮ್ಮ ಪಾರ್ಟ್ನರ್ಗೂ ಸಹ ತುಂಬ ಕಷ್ಟ ಆಗ್ತಾ ಇದೆ. ಆ್ಯಂಡ್ ಮೋರ್ ಓವರ್ ತುಂಬ ಸ್ಟ್ಯಾಗ್ನೆಂಟ್ ಎನರ್ಜಿ ಫೀಲ್ ಆಗ್ತಾ ಇದೆ ನನಗೆ. ದೆರ್ ಈಸ್ ನೋ ಫ್ಲೋ. ಒಂದೇ ವಿಚಾರನ ಇಲ್ಲಿ ತುಂಬ ಡ್ರ್ಯಾಗ್ ಮಾಡೋದು ಅಥವಾ ಒಂದೇ ವಿಚಾರ, ಒಂದು ನೆಗೆಟಿವ್ ಬಗ್ಗೆನೇ ತುಂಬ ಥಿಂಕ್ ಮಾಡುವಂಥ ಎನರ್ಜಿ ನನಗಿಲ್ಲಿ ಫೀಲ್ ಆಗ್ತಾ ಇದೆ. ತುಂಬ ಸ್ಟಬಾರ್ನ್ ಆ್ಯಂಡ್ ಸ್ಟ್ಯಾಗ್ನೆಂಟ್ ಎನರ್ಜಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೋ ಮೂಮೆಂಟ್ಸ್ ಅಂತ ಹೇಳ್ಬೋದು ಕರೆಂಟ್ಲಿ. ಮೇ ಬಿ ಬೋತ್ ಸೈಡಿಂದನೂ ಪ್ರೀತಿ ಅನ್ನೋದು ತುಂಬ ಇದೆ, ಬಟ್ ದೆರ್ ಈಸ್ ಸಮ್ ಇಶ್ಯೂ ಬಿಕಾಸ್ ನಿಮ್ಮ ಮ್ಯಾರೇಜ್ ಅಥವಾ ನಿಮ್ಮ ರಿಯೂನಿಯನ್ಗೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ಬೋದು. ದಟ್ಸ್ ವೈ ಇಲ್ಲಿ ತುಂಬ ಸ್ಟಬಾರ್ನ್ ಎನರ್ಜಿ ಇದೆ ಅಂತ ಹೇಳ್ತೀನಿ. ಸೊ ಟೈಮ್ ಕಳೀತಾ ಈ ಒಂದು ಸ್ಟ್ಯಾಗ್ನೆಂಟ್ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಆ್ಯಸ್ ಪರ್ ದ ಕರೆಂಟ್ ಎನರ್ಜಿ ತುಂಬ ಸ್ಟ್ಯಾಗ್ನೆಂಟ್ ಎನರ್ಜಿ ಇದೆ. ಸೊ ಫೋಕಸ್ ಮಾಡಿ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಯಾವ ಥರ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಪಾರ್ಟ್ನರ್ ನಿಮಗೆ ಬೇಕು ಅಂತಂದರೆ ಥಿಂಕ್ ಪಾಸಿಟಿವ್ ಅಬೌಟ್ ದೆಮ್. ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅವರು ನಿಮ್ಗೆ ಖುಷಿ ಪಡೋಕ್ಕೆ ಏನೆಲ್ಲ ಮಾಡಿದ್ರು ಅದನ್ನು ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಜಸ್ಟ್ ನೀವಿಲ್ಲಿ ಅವ್ರು ಮಾಡಿರೋ ತಪ್ಪು ಅಥವಾ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಅದನ್ನು ನೆನಪು ಮಾಡಿಕೊಂಡಷ್ಟು ಯು ವಿಲ್ ಕ್ರಿಯೇಟ್ ನೆಗೆಟಿವ್ ಎನರ್ಜಿ. ಆ್ಯಂಡ್ ಸೊ ನೀವು ಆ ಥರ ಥಿಂಕ್ ಮಾಡೋದ್ರಿಂದ ಯೂನಿವರ್ಸ್ ಥಿಂಕ್ ಮಾಡ್ತಾರೆ ಈ ಪರ್ಸನ್ ಇವ್ರಿಗೆ ರೈಟ್ ಅಲ್ಲ ಅಂತ. ದಟ್ಸ್ ವೈ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ದಲೇ ಇರ್ಬೋದು. ಬಿಕಾಸ್ ನಿಮಗೆ ಆ ಪರ್ಸನ್ ಬೇಕು, ಬಟ್ ಅವ್ರ ಬಗ್ಗೆ ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ತಾಯಿದೆ ಅಥವಾ ಅವರ ಮಿಸ್ಟೇಕ್ಸ್ ನಿಮ್ಮ ಮುಂದೆ ಬರ್ತಾಯಿದೆ ಅಂತಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗೋಕ್ಕೆ ಸಾಧ್ಯ ಅಲ್ವಾ. ಮ್ಯಾನಿಫೆಸ್ಟೇಷನ್ ಈಸ್ ಬೇಸ್ಡ್ ಆನ್ ಯುವರ್ ಥಾಟ್ಸ್
ನಿಮ್ಮ ಥಾಟ್ ಪ್ರೊಸೆಸ್ ಹೇಗಿರುತ್ತೆ, ನೀವು ಹೇಗೆ ಥಿಂಕ್ ಮಾಡ್ತೀರಾ, ಇದೆಲ್ಲವೂ ತುಂಬ ಮ್ಯಾಟರ್ ಆಗುತ್ತೆ. ದಟ್ಸ್ ವೈ ನಿಮ್ಮ ಪಾರ್ಟ್ನರ್ಗೋಸ್ಕರ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ರೆ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಿನ ಒಳ್ಳೆ ಮೂಮೆಂಟ್ಸ್ನ ನೆನಪು ಮಾಡ್ಕೊಳ್ಳಿ ಅಂತ. ಸೊ ಈ ಪರ್ಸನ್ ಯಾವತ್ತೂ ನಿಮಗೆ ಚೀಟ್ ಮಾಡಬೇಕು ಅಂತ ಥಿಂಕ್ ಮಾಡಿಲ್ಲ. ಸೊ ಆದಷ್ಟು ಬೇಗ ಇದು ರಿಯೂನಿಯನ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಾನು ಏನು ಗೈಡೆನ್ಸ್ ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಏನೆಲ್ಲ ಹೇಳಿದೆ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೀನಿ. ಸೊ ಆದಷ್ಟು ನಿಮ್ಮ ಸ್ಟ್ಯಾಗ್ನೆಂಟ್ ಎನರ್ಜಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವ ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವ್ ಥಾಟ್ಸ್ ಇದೆ ಅದನ್ನು ಕಡಿಮೆ ಮಾಡಿ ಜರ್ನಲಿಂಗ್ ಸ್ಟಾರ್ಟ್ ಮಾಡಿ. ನಿಮ್ಮ ಪಾರ್ಟ್ನರ್ ಬಗ್ಗೆ ಒಳ್ಳೆ ವಿಷಯನ ನೀವು ನೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ದಿಸ್ ರಿಲೇಷನ್ಶಿಪ್ ಇಸ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್ ಅಂತ ಹೇಳ್ಬೋದು. ಆ್ಯಂಡ್ ಕೆಲವೊಂದು ಹೆಲ್ಪಿಂಗ್ ಹ್ಯಾಂಡ್ ಸಹ ನಿಮಗೆ ಸಿಗುತ್ತೆ. ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗೋದಕ್ಕೆ ತುಂಬ ಜನ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತಲೂ ಹೇಳ್ಬೋದು. ಫಸ್ಟ್ ನೀವಿಲ್ಲಿ ಪ್ರೀತಿಯನ್ನು ರಿಸೀವ್ ಮಾಡ್ಕೊಳ್ಳೋವಂಥ ಫ್ರೀಕ್ವೆನ್ಸಿಗೆ ಬನ್ನಿ ಅಂತ ಹೇಳ್ತೀನಿ. ಬಿಕಾಸ್ ನೀವು ನೆಗೆಟಿವ್ ವೈಬ್ರೇಷನ್ ಅಥವಾ ನೆಗೆಟಿವ್ ಥಿಂಕಿಂಗಲ್ಲಿ ಇದ್ದರೆ ಯು ವಿಲ್ ಅಟ್ರ್ಯಾಕ್ಟ್ ನೆಗೆಟಿವ್ ಪೀಪಲ್ ಓನ್ಲಿ. ಯು ಕ್ಯಾನ್ ವೆಯ್ಟ್ ಫಾರ್ ದಿಸ್ ಪರ್ಸನ್. ಸೊ ಮೇಜರ್ ಇಶ್ಯೂ ನೆಗೆಟಿವ್ ಥಾಟ್ಸ್, ನಿಮ್ಮ ಥಾಟ್ ಪ್ರೊಸೆಸ್ ಅಂತ ಹೇಳ್ತೀನಿ. ಸೊ ಚೇಂಜ್ ಯುವರ್ ಥಾಟ್ ಪ್ರೊಸೆಸ್ ಅಬೌಟ್ ಯುವರ್ ಪಾರ್ಟ್ನರ್. ಅವ್ರ ಬಗ್ಗೆ ನೀವು ಜರ್ನಲಿಂಗ್ ಸ್ಟಾರ್ಟ್ ಮಾಡಿ. ಅವರು ನಿಮಗೆ ಯಾವ ಥರ ಟ್ರೀಟ್ ಮಾಡಬೇಕು ಅಂತ ನಿಮಗೆ ಎಕ್ಸ್ಪೆಕ್ಟೇಷನ್ ಇದೆ, ಆ ಥರ ಟ್ರೀಟ್ ಮಾಡಿದ್ದಾರೆ ಅನ್ನೋ ಥರ ಜರ್ನಲಿಂಗಲ್ಲಿ ನೀವು ಬರೀಬಹುದು. ಆ್ಯಂಡ್ ಆಲ್ಸೋ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ನೀವು ಜಾಯ್ನ್ ಆಗ್ಬೋದು. ಸೊ ಇದಾಗಿತ್ತು ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಟು ಕ್ಲೇಮ್ ರಿಯೂನಿಯನ್ ಕಮೆಂಟ್ 1176. 1176 ಅನ್ನೋದು ಮ್ಯಾನಿಫೆಸ್ಟೇಷನ್ ಕೋಡ್. ಓಕೆ, ಸೊ ಟು ಕ್ಲೇಮ್ ದಿಸ್ ಪಾಸಿಟಿವ್ ಎನರ್ಜಿ 1176 ಅಂತ ನೀವು ಕಮೆಂಟ್ ಮಾಡ್ಬೋದು. ಆ್ಯಂಡ್ ಆದಷ್ಟು ವಿಡಿಯೋನ ನೀವು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಯಾರೆಲ್ಲ ಟ್ಯಾರೋ ಕೋರ್ಸ್ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ, ಜುಲೈ 20th ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ. ಆ್ಯಂಡ್ ರಿಮೆಂಬರ್, ಈ ಒಂದು ಪ್ರೈಸ್ಗೆ ಇಷ್ಟು ಡೀಟೇಲ್ಡಾಗಿ ನಿಮಗೆ ಎಲ್ಲೂ ಸಹ ಕ್ಲಾಸನ್ನು ಹೇಳ್ಕೊಡೋದಿಲ್ಲ. ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಬ್ಯಾಚಿಗೆ 6000. ಸೊ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ, ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಸೊ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.